ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಉದ್ಯೋಗ ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ 2024 ಆಯೋಜಿಸಲಾಗಿದ್ದು, ಯುವ ಸಮೃದ್ಧಿ ಸಮ್ಮೇಳನ ಅಂದರೆ ಇದು ಒಂದು ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೃಹತ್ ಉದ್ಯೋಗ ಮೇಳವನ್ನು ಕರ್ನಾಟಕ ಸರ್ಕಾರ ಆಯೋಜಿಸಿದ್ದು, ಈ ಒಂದು ಉದ್ಯೋಗ ಮೇಳಕ್ಕೆ ಮಹಿಳಾ ಮತ್ತು ಪುರುಷರು ನೀವು ಭಾಗವಹಿಸಬಹುದು. ಈ ಒಂದು ಉದ್ಯೋಗ ಸ್ಥಳ ಎಲ್ಲಿ ಅಂದರೆ, ಉದ್ಯೋಗ ಮೇಳ ಉದ್ಯೋಗ ಸ್ಥಳ ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಹಾಗೆ ಈ ಎಲ್ಲ ಅಂದರೆ ಉದ್ಯೋಗ ಮೇಳದಲ್ಲಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ SSLC PUC ಪದವಿ ಪೂರ್ಣಗೊಳಿಸಿರಬೇಕು. ಸೊ ಅಲ್ಲಿ ಆಯೋಜಿಸಿರುವ ಉದ್ಯೋಗ ಮೇಳದ ಅನುಸಾರವಾಗಿ ನಿಮ್ಮ ವಿದ್ಯಾರ್ಹತೆ ಮತ್ತು ಆ ಒಂದು ಹುದ್ದೆಗೆ ಅನುಗುಣವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ವಯೋಮಿತಿ ಬಗ್ಗೆ ನೋಡುವುದಾದರೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧಿಸೂಚನೆಯ ಪ್ರಕಾರ 18 ವರ್ಷ ಮೇಲ್ಪಟ್ಟ ಎಲ್ಲ ಅಭ್ಯರ್ಥಿಗಳು ಪಾಲ್ಗೊಳ್ಳಬಹುದು. ಸೊ ಇಲ್ಲಿ ಏನಂದರೆ ವಯಸ್ಸಿನ ಲಿಮಿಟ್ ಇರೋದು 18 ವರ್ಷ ಆದ ಎಲ್ಲ ಅಭ್ಯರ್ಥಿಗಳಿಗೂ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸೋಕೆ ಅವಕಾಶ ಇದೆ. ಹಾಗೆ ಅರ್ಜಿ ಶುಲ್ಕ ಬಗ್ಗೆ ನೋಡುವುದಾದರೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಸೊ ನೀವು ಡೈರೆಕ್ಟ್ ಬಂದು ಅಟೆಂಡ್ ಮಾಡಬಹುದು ಅಷ್ಟೇ. ಇದಕ್ಕೆ ಯಾವ ಥರದ ಅರ್ಜಿ ಶುಲ್ಕ ಇರುವುದಿಲ್ಲ, ಹಾಗೆ ಫ್ರೀ ಇರುತ್ತೆ. ವೇತನ ಶ್ರೇಣಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಪ್ರಕಾರ ಮಾಸಿಕ ವೇತನವನ್ನು ನೀಡಲಾಗುತ್ತದೆ. ಅಂದರೆ ಅಲ್ಲಿರುವ ಉದ್ಯೋಗಕ್ಕೆ ಮತ್ತು ನೀವು ಕೊಡೋ ಇಂಟರ್ವ್ಯೂ ಮೇಲೆ, ನಿಮ್ಮ ವಿದ್ಯಾರ್ಹತೆ ಮೇಲೆ ನಿಮ್ಮ ವೇತನ ಶ್ರೇಣಿ ಡಿಪೆಂಡ್ ಆಗಿರುತ್ತೆ. ಆಯ್ಕೆ ವಿಧಾನ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಪ್ರಕಾರ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಒಂದು 30ರಿಂದ 40 ಮಿನಿಮಮ್ ಅಂದರೆ ಆ ಕಂಪ್ನಿಗಳು ಬಂದಿರ್ತವೆ. ಸೊ ಆ ಬೇಸಿದ ಮೇಲೆ ನೀವು ಎಷ್ಟು ಕಂಪ್ನಿಗಳಿಗೆ ಇಂಟರ್ವ್ಯೂ ಕೊಡ್ತೀರಲ್ಲ ಎಲ್ಲನೂ ಕೊಡ್ಬೋದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ಸೊ ಅಲ್ಲಿ ನಿಮಗೆ ಯಾವ ಥರ ಎಕ್ಸಾಮ್ ಇರಲ್ಲ, ಏನೂ ಇರಲ್ಲ, ಅರ್ಜಿ ಶುಲ್ಕ ಇರಲ್ಲ. ಸೊ ಡೈರೆಕ್ಟ್ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಬಿಟ್ಟು ನಿಮ್ಮ ಅಂದರೆ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದನ್ನ ತೊಗೊಂಡೋಗ್ಬಿಟ್ಟು ಹಿಂಗೆ ನಿಮ್ಮದು ಅಲ್ಲಿ ಅವ್ರಿಗೆ ಕೇಳೋ ಕ್ವಶನ್ಸ್ಗೆ ನೇರವಾಗಿ ಆನ್ಸರ್ ಮಾಡೋ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಒಂದು ಉದ್ಯೋಗ ಮೇಳ ನಡೆಯುವ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡುವುದಾದರೆ, 26/2/2024 27/2/2024. ಸೊ ಹೆಂಗೋ 25ನೇ ತಾರೀಕು PC ಎಕ್ಸಾಮ್ ಮುಗಿಯುತ್ತೆ. ಸೊ 26-27 ಇದೊಂದು ಉದ್ಯೋಗ ಮೇಳವನ್ನು ಅಟೆಂಡ್ ಮಾಡಿಬಿಟ್ಟು ಹೋಗಿ. ಅಂದರೆ ಬೆಂಗಳೂರದಲ್ಲಿರುತ್ತೆ ಉದ್ಯೋಗ ಮೇಳ. ಇದೊಂದು ನಡೆಯುವ ಸ್ಥಳ ಬೆಂಗಳೂರು ಅರಮನೆ ಮೈದಾನದಲ್ಲಿ. ಬೃಹತ್ ಉದ್ಯೋಗ ಮೇಳವು ಕರ್ನಾಟಕ ಸರ್ಕಾರ ಆಯೋಜಿಸಿದ್ದು, ಆಸಕ್ತರು ಈ ದಿನಾಂಕದಿಂದ ಪಾಲ್ಗೊಳ್ಳಬಹುದು. ಸೊ ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ಉದ್ಯೋಗದಾತರಿಗೆ ನೋಂದಣಿಯಾಗಲು ಇರುವ ಹಂತಗಳು. ಸೊ ನೀವು ಈ ಉದ್ಯೋಗ ಮೇಳಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಈ ಒಂದು ಅಧಿಕೃತ ವೆಬ್ಸೈಟ್. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ. ಸೊ ಅಂದರೆ ನೀವೇನು ಮಾಡಬೇಕಂದ್ರೆ ಈ ಒಂದು ವೆಬ್ಸೈಟಿಗೆ ಹೋಗಬೇಕು, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ಉದ್ಯೋಗ ಮೇಳ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಉದ್ಯೋಗದಾತರ ನೋಂದಣಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಮದೆಲ್ಲ ಡೀಟೇಲ್ಸ್ ಏನಿರುತ್ತಲ್ಲ ಅದನ್ನು ಫಿಲ್ ಮಾಡಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಬೇಕು. ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.